ಸ್ಟೈಲಲ್ಲಿ ನಾವು ಮನೇಲೇ ಮಾಡುವಂಥ ಸಮೋಸ ನೋಡೋಣ ಬನ್ನಿ. ಯಾವ ರೀತಿ ಮಾಡಬೇಕು, ಹೆಂಗೆ ಇದಿರುತ್ತೆ, ಟೇಸ್ಟ್ ನೋಡಿ, ತಿನ್ನಿ. ನನ್ನ ಹೆಸರು ಮನೋಹರ್ ಅಂತ. ನಾನು 40 ವರ್ಷದಿಂದ ಎಕ್ಸ್ಪೀರಿಯನ್ಸು ಅಡುಗೆ ಕೆಲಸದಲ್ಲಿ. ಇವಾಗ ಸಮೋಸ ಮಾಡೋದು ಹೇಗೆ, ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ತಗೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ತಗೊಂಡು ಇವಾಗ ಅದನ್ನು ಉದ್ದುದಾಗ ಹಚ್ಕೊಂಡು ರೆಡಿ ಮಾಡ್ತಾ ಇದ್ವಿ. ನೋಡಿ, ಒಂದೆಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಬಟಾಣಿ ಹಾಕ್ತಾ ಇದ್ದೀನಿ. ಒಂದು 1/4 kg ಅಷ್ಟು, 50 ಸಮೋಸಾಗೆ. ಈರುಳ್ಳಿ ಒಂದು ಅರ್ಧ kg ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ನೋಡಿ ಅರ್ಧ kg ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಈಗ ಸಿಪ್ಪೆ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಡ್ತೀನಿ, ಸ್ಮಾಶ್ ಮಾಡಿ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನೋಡಿ, ಮನೇಲೇ ಮೈದಾ ಹಿಟ್ಟಲ್ಲಿ ಈ ಚಪಾತಿ ಟೈಪ್ ಮಾಡಿಕೊಂಡು ಬಿಸಿ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಈಗ ಇದಕ್ಕೆ ಮಸಾಲೆ ತುಂಬಿ ನಾವು ಅದನ್ನು ಫ್ರೆಶ್ ಮಾಡಿ ಎಣ್ಣೆಗೆ ಬಿಡೋದು. ನೆಕ್ಸ್ಟು ನಿಮಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಸಮೋಸಾಗೆ, ಹಿಟ್ಟು ಕಲಸಿ ಹಿಟ್ಟಿಗೆ ಏನು ಹಾಕಬೇಕು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಇದು ಶೀಟ್ ತಗೊಂಡಿದ್ದೀನಿ. ಇದನ್ನು ಹಿಂಗೆ ಮಡಚಿ ಇದಕ್ಕೆ ಒಂದು ಮೈದಾ ಹಿಟ್ಟಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಈ ಪೇಸ್ಟು ಹಚ್ಚಿಬಿಟ್ರೆ ಇದು ಕ್ಲೋಸ್ ಆಗುತ್ತೆ. ಈಗ ಇದನ್ನು ಇದರೊಳಗೆ ತುಂಬೋದು. ಇದನ್ನು ತುಂಬಿ ಹಿಂಗೆ ಮಡ್ಚಿದ್ರೆ ಆಯಿತು. ಈ ಮೈದಾ ಹಿಟ್ಟು ಒಂದು 3 ಸ್ಪೂನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಮ್ ಮಾಡ್ಕೊಂಡಿದ್ದೀನಿ. ಗಮ್ಮು ಇದನ್ನು ಹಿಂಗೆ ಹಚ್ಬಿಟ್ರೆ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿ ಇವಾಗ ಇದನ್ನು ತುಂಬೋದು. ಇಷ್ಟೇ. ಎಣ್ಣೆ ಕಾದಿದೆ.
ಇವಾಗ ಹಾಕ್ಬಿಡ್ತಾ ಇದ್ದೀನಿ ಸಮೋಸ. ಒಂದ್ಸರಿ ತಿಂದವ್ರು ಇನ್ನೊಂದ್ಸರಿ ಬರಬೇಕು. ಎಣ್ಣೆ ಬಿಟ್ಟಿದ್ದೀನಿ, ಒಂದು 10 ನಿಮಿಷ ಬೇಯಬೇಕು. 10 ನಿಮಿಷ ಆದಮೇಲೆ ರೋಸ್ಟ್ ಆಗುತ್ತೆ. ರೋಸ್ಟ್ ಆಗಿದ್ದು ಮೀಡಿಯಮ್ ಕಾವಲ್ಲೇ ಬೇಯಿಸ್ಕೋಬೇಕು.